ಏನಾಯ್ತು? ಏಯ್ ಯಾರೋ ಏನ್ ನಡೀತಿದೆ ಅಂತ ಅರ್ಥ ಆಗ್ತಲ್ಲ. ಎನ್ನ ನಡೀದಂಡೆ ಒಣ್ಣುಮೆ ಪುರ್ಲೆ ಫ್ರೆಂಡ್ಸ್, ನಿಜವಾಗ್ಲೂ ಸೀರಿಯಸ್ ಆಗಿ ಏನ್ ನಡೀತಿದೆ ಅಂತ ಏನು ಗೊತ್ತಾಗ್ತಾ ಇಲ್ಲ. ಒಂದ್ ಕಡೆ ಕೋಪನ ಬರ್ತಾ ಇದೆ, ಒಂದ್ ಕಡೆ ಏನಾಗ್ತಿದೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವೀಡಿಯೋಗೆ ಸ್ವಾಗತ. ಇವತ್ತು ಬಂದ್ಬಿಟ್ಟು ನೀವು ಲಾಸ್ಟ್ ಟೈಮ್ ನೋಡೇ ಇರ್ತೀರಾ, ಕಲೈ ಬ್ಲಾಗ್ಸ್ ಅವ್ರ ಜೊತೆ ಬಂದ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಸೊ ಇಲ್ಲೊಂದು ಫಂಕ್ಷನ್ಗಾದರೆ ಇನ್ವೈಟ್ ಮಾಡಿದ್ರು. ಆ ಫಂಕ್ಷನಲ್ಲಿ ನಾವು ಮೀಟಾಗಿ ಬ್ರೋ ಹೆಂಗೋ ಬಂದ್ಬಿಟ್ಟಿದ್ದೀರಾ ನೀವು, ಮತ್ತೆ ಇನ್ನೊಂದು ಅದ್ಭುತವಾದ ಲೊಕೇಶನ್ ಇದೆ, ತುಂಬ ಆರರ್ ಇದೆ. ಆ ಲೊಕೇಶನಲ್ಲಾದರೆ ನಾವು ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ನನ್ನ ಹಿಡ್ಕೊಂಡು ಫಂಕ್ಷನ್ಗೆ ಬಂದಿರೋರನ್ನ ಕರ್ಕೊಂಡ್ಬಂದು ವೀಡಿಯೋ ಮಾಡಿಸ್ತಿದ್ದಾರೆ. ಸೊ ಬ್ರೋ ஃபங்க்ஷனுக்கு வந்தா ஃபங்க்ஷனுக்கு மட்டும் வரக்கூடாது, டக்குன்னு ஒரு கோஸ்ட் வீடியோ போட்டு போகணும்ல. அப்படிதான் பண்ணிட்டீங்க ನೀವು. ಹಂಗೆ ಮಾಡಿಬಿಟ್ರು ಫ್ರೆಂಡ್ಸ್. ಗೋಸ್ಟ್ ವೀಡಿಯೋನು ಮಾಡ್ಕೊಂಡು ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದರು. ಸೊ ಲಾಸ್ಟ್ ಟೈಮ್ ನಿಮ್ಗೆ ಹೇಳ್ದಂಗೆ ಕಲೈ ಬ್ಲಾಗ್ಸ್ ಅವ್ರ ಚಾನಲ್ ಬಂದ್ಬಿಟ್ಟು ಹೊಸದಾಗಿ ಆರಂಭಿಸಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಇವಾಗ ತುಂಬ ಅವಶ್ಯಕತೆ ಇದೆ ಅವ್ರಿಗೆ. ನಿಮ್ಮನ್ನು ನಂಬಿದ್ದಾರೆ, ಆ ನಂಬಿಕೆನ ನಿಮ್ಮ ಕೈಯಲ್ಲೇ ಇದೆ, ನೀವೇ ಉಳಿಸ್ಕೊಬೇಕು. ಸೊ ಈ ಸ್ಟೋರಿ ಕತೆ ಬಂದ್ಬಿಟ್ಟು ಏನಂತಂದರೆ, ಇದು ಸೀಕ್ರೆಟ್ ಹೌಸ್ ಅಂತೆ, ಸೀಕ್ರೆಟ್ ಹೌಸು ಮತ್ತು ಸೀಕ್ರೆಟ್ ಟೌನ್ ಅಂತೆ. ಇಲ್ಲಿ ಬಂದ್ಬಿಟ್ಟು ಒಂದು ಹುಡುಗಿನ ಮರ್ಡರ್ ಮಾಡಿ ಊತಾಕಿರ್ತಾರಲ್ಲ, ಆ ಊತಾಕ್ಬಿಟ್ಟು ಅದ್ರ ಮೇಲೆ ಬಂದ್ಬಿಟ್ಟು ಅವ್ರ ಲವರೇ ಅಂತೆ ಮನೆ ಕಟ್ಕೊಂಡಿದ್ದಾರೆ. ಆ ಸಾವು ಅದು ನಡೆದಿರೋ ಘಟನೆ ಆಚೆ ಕಡೆ ಬರಬಾರ್ದು ಅಂತ ಅಂದ್ಬಿಟ್ಟು. ಅದಾದಮೇಲೆ ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಆಯಿತು, ಅವ್ರ ಫ್ಯಾಮ್ಲಿ ಬಂದರು, ಚೆನ್ನಾಗಿ ಆ ಮನೆಯಲ್ಲಿ ಇದ್ದಾರೆ, ಎಲ್ಲ ನಡೀತಿದೆ, ಎಲ್ಲ ಚೆನ್ನಾಗೇ ನಡೀತಾ ಇದೆ. ಹೋಗ್ತಾ ಹೋಗ್ತಾ ಏನು ನಡೆದಿದೆ ಅಂತಂದರೆ, ಭೂಮಿ ಅದೇನಿರುತ್ತೋ ಅಲ್ಲಿಂದ ಬ್ಲಡ್ ಬರೋದು ಮತ್ತು ಕೆಟ್ಟ ವಾಸನೆ ಹೊಡೆಯೋದು, ಅದದು ಏನೇನೋ ಆಕಾರಗಳು ಕಾಣಿಸೋದು, ಇದೆಲ್ಲ ನಡೆದಿದೆ ಅಂತೆ. ಈ ಸ್ಟೋರಿ ಬಂದ್ಬಿಟ್ಟು ಕಲೈ ಬ್ಲಾಗ್ಸ್ ಅವರು ನನಗೆ ತಿಳಿಸ್ಕೊಡ್ಬೇಕಾದ್ರೆ, ಸೂಪರ್ ಬ್ರೋ, ಚೆನ್ನಾಗಿದೆ, ಈ ಲೊಕೇಶನ್ಗೆ ನಾವು ಹೋಗಿ ವೀಡಿಯೋ ಮಾಡಲೇಬೇಕು ಅಂತಂದ್ಬಿಟ್ಟು ಈ ಸುತ್ತಮುತ್ತ ಯಾರೆಲ್ಲ ಇದ್ರೋ ಅವರೆಲ್ಲನೂ ಸಮೇತ ಖಾಲಿ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಅವ್ರ ಬಾಯ್ ಫ್ರೆಂಡ್ ಯಾರಾದರೆ ಈ ಥರ ಮಾಡಿದಾರೋ ಅವ್ರಿಗೆ ಒಂಥರ ಮೆಂಟಲಿ ಏನೋ ಒಂಥರ ಸೈಕೋ ಟೈಪ್ ಥರ ಏನೋ ಆಗ್ಬಿಟ್ಟು ಅವರು ಈ ಟೈಮಲ್ಲಿ ಹೇಳ್ಬೇಡಿ ಬ್ರೋ ಅವ್ರಿಗೆ ಏನಾಗಿದೆ ಅಂತ ಅಂದ್ಬಿಟ್ಟು ನನಗೂ ಸಮೇತ ಹೇಳಿಲ್ಲ. ಲಾಸ್ಟಲ್ಲಿ ಏನಾದರೂ ಹೇಳಿದ್ರೆ ನಾನು ಲಾಸ್ಟಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ஸோ சப்ஸ்கிரைப் செய்து சப்போர்ட் செய்யுங்கள். சப்ஸ்கிரைப் ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪೆತ್ತ ಸಪೋರ್ಟ್ ಮಾಡಿ, ಕೊಂಚಲ ಗಿಡಿಯೋದು. ಸೊ ವಿಡಿಯೋನ ಬಂದ್ಬಿಟ್ಟು ತುಂಬ ಜನ ಬಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದಿರಂಗಾದರೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆನಲ್ಲಿ ಇಕ್ಕೊಳ್ಳಿ. ಇವಾಗ ನಾನು ಇದನ್ನ ಎಲ್ಲ ಹೇಳೋದು ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂತ ನಿಮಗೆ ಗೊತ್ತು. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಮಿಸ್ಟೀರಿಯಸ್ ಆದರೆ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ಕೊನೆ ತನಕ ನೋಡಿ. ಇವತ್ತು ನಾವಿಬ್ಬರೇ ಬಂದಿಲ್ಲ ಫ್ರೆಂಡ್ಸ್, ನಮ್ಮ ಜೊತೆ ಇನ್ನಿಬ್ಬರು ಇದ್ದಾರೆ ಕ್ಯಾಮ್ರಾ ಹಿಂದೆ. ಬಾ ಯಶವಂತ್, ಬಾ ಬ್ರೋ. ಆರಂಗಲಯ್ಯ ಯಶವಂತ್ ಬ್ರೋ, ಮೊನ್ನೆ ಸರಿ ಬಂದಾಗೆ ಫುಲ್ಲು ಸಾಕು ಕೊಟ್ಬಿಟ್ಟಿದ್ದಾರೆ ಬ್ರೋ ಕಲೈ ಬ್ಲಾಗ್ಸ್. ಈ ಸರಿ ಬಂದಿದ್ದೀವಲ್ಲ, ಅದೇ ಮದುವೆಗೆ ಬಂದು ಹೆಂಗೋ ನೀವು ಕರ್ಕೊಂಬಂದು ಮದುವೆ ಕರ್ಕೊಂಬಂದು ಇವರು ಹಂಗೆ ಹೆಂಗೋ ಸಂಭವನ ಸಂಬಂಧನೇ ಇರಲಿಲ್ಲ ಅಲ್ಲಿಗೂ ಇಲ್ಲಿಗೆ, ಆದರೂ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಅನ್ಕೊಳ್ಳಿ ಇದು. ಅನ್ಎಕ್ಸ್ಪೆಕ್ಟೆಡ್ அந்த ஷாக்ல இருந்தாரு, இப்போ இனி இந்த ஷாக் ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಮೇಲೆ ಸಾಕು ಕೊಡ್ತಾ ಇದ್ದಾರೆ. இன்னைக்கு கொஞ்சம் எல்லாம் ஓகே இல்ல ப்ரோ? ಇವಾಗ ಏನಿಲ್ಲ ಬ್ರೋ, நீங்க எதனா ரெண்டு வார்த்தை சம்திங் சந்தோஷ் கொஞ்சம் திரும்ப அண்ணன் கம்பேக் கொடுத்துருக்காரு. ரொம்ப நாள் கழிச்சு நம்ம ஊர் பக்கம் இன்றைக்கும் சம்பவம் செய்வோம். அண்ணனுக்கு ಸಪೋರ್ಟ್ பண்ணுங்க, ಎಲ್ಲರೂ ಸಪೋರ್ಟ್ ಮಾಡಿ. ಅವ್ರಿಗೆ ಚೆನ್ನಕ್ಕೆ ಮಾಡ್ತಾ ಇದ್ದಾರೆ, ಇವಾಗ ಅವ್ರು ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗಾದರೆ ವಿಡಿಯೋನ ಲೇಟು ಲ್ಯಾಗ್ ಮಾಡ್ದಿರಂಗೆ ವಿಡಿಯೋ ಆದರೆ ಶುರು ಮಾಡೋಣ ಬನ್ನಿ. சரி ஓகே, நீங்கள் பண்ணுற சப்போர்ட் வந்து இன்னும் ஹெவியாக கொடுக்கணும். ஏன்னா நாங்கள் பண்ணுற ஒர்க் வந்து அதை விட நீங்கள் பண்ணுற சப்போர்ட்டை விட நிறைய ஒர்க் பண்ணின்னு இருக்கிறோம். உங்களுக்கு ஒரு சில விஷயங்கள்லாம் சொல்ல முடியாது. நாங்கள் படுற அந்த
கஷ்டங்கள்னு சொல்ல முடியாது, அது ஒரு எக்ஸ்பீரியன்ஸ்னு சொல்லலாம். ஒரு சில கிரிட்டிக்கலான சுச்சுவேஷன் நடுக்குள்ளெல்லாம் நாங்கள் மாட்டின்னு தவிக்கிற மாதிரியான விஷயங்கள்லாம் இருக்குது. ஸோ அதுக்காக சப்போர்ட்டை பயங்கரமாக அள்ளி தெளிங்க. லைக்லாம் வந்து ஒன்று போடாதீங்க, ஒரு 100 லைக் போடுங்க. வீட்டில் இருக்கிறவங்க ஃபோனு, பக்கத்து வீட்டுக்காரங்க ஃபோன்லாம் வாங்கி லைக்கை போட்டு நிறைய மெயில் ஐடியை க்ரியேட் பண்ணி லைக் பண்ணி சப்ஸ்கிரைப் பண்ணி சப்போர்ட் பண்ணுங்கள். ஸோ நாங்கள் எக்ஸ்ப்ளோரிங் ஆரம்பிக்கிறோம். ரொம்ப பேசிட்டோன்னு நினைக்கிறேன். போகலாம் ப்ரோ, போகலாம். இது பயங்கர இது பயங்கரம். இது பயங்கர, அதை விட இது பயங்கரமா டபுள் ட்ரிபிள் செஞ்சிடலாம். 5x. ஓகே, நல்லா பார்த்துக்கோங்க. இப்போவே இந்த மூஞ்சியை பார்த்துக்கோங்க, இந்த மூஞ்சியை பார்த்துக்கோங்க, இந்த மூஞ்சியை பார்த்துக்கோங்க. எப்பவுமே நம்ம ஓவர் கான்ஃபிடென்ட் தான். பார்க்க பிறகு தான் தெரியும் கான்ஃபிடென்ட் என்ன ஆகுன்ட்டு பார்க்கலாம். ನೋಡಿ ಫ್ರೆಂಡ್ಸ್, ಲೊಕೇಶನ್ ಹೆಂಗಿದೆ, ಥರ ಕಾಡು ಮಧ್ಯದಲ್ಲಿ ಹೋಗೋ ಥರ ಅನಿಸ್ತಿದೆ ನನಗೆ. ಸೂಪರಾಗಿ ಇருக்கு ಬ್ರೋ ಲೊಕೇಶನ್, ಬೇರೆ ಸೂಪರ್. ಮುಳ್ಳಿದೆ ಯಶವಂತ್, ಮುಳ್ಳು. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ವಿಷಯ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಏನಂತಂದರೆ, ನನಗಾದರೆ ಇತ್ತೀಚೆಗೆ ಕೆಲವು ಕಮೆಂಟ್ಸ್ ಬರೋ ಸ್ಟಾರ್ಟ್ ಆಯಿತು. ವಿಡಿಯೋ ತುಂಬ ಲೇಟಾಗಿ ಕೊಡ್ತಿದ್ದೀರಾ, ಏನಾಗ್ತಿದೆ, 100K ಆದಮೇಲೆ ಅದೇ ಏನಾದರೂ ನಿಮ್ಗೆ ಗ್ರೇಡ್ ಬಂದಿದೆ ಹಂಗೆ ಹಿಂಗೆ ಅಂತ. 100K ಅಂತಾನೆ ಅಲ್ಲ, 1 ಮಿಲಿಯನ್ ಬಂದರೂ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ಏನಾಗಿದೆ ಪ್ರಾಬ್ಲಮ್ ಅಂತ ನಿಮ್ಗೆ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ. ನೀವು ಲಾಸ್ಟ್ ವಿಡಿಯೋ ನೋಡೇ ಇದ್ದೀರಾ, 3 ಪಾರ್ಟು ಡಿ ಬ್ಲಾಕ್ ವಿಡಿಯೋ ತೆಗೆದಿದ್ದೀನಿ. ಆ ತೆಗೆದು ಬಂದಾದ್ಮೇಲೆ ನನಗಾದರೆ ಫುಲ್ ಮೈಸೂರು ಇಲ್ದಿರಂಗೆ ಆಗೈತೆ. ಅವರು ಆ ವಿಡಿಯೋ ಶೂಟ್ ಮಾಡಬೇಕಾದ್ರೇ ಕಲೆಯವ್ರು ಹೇಳಿದರು, ಬ್ರೋ ಇನ್ನೊಂದು 2 ದಿವಸದಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಮದುವೆ ಇದೆ, ಆ ಫಂಕ್ಷನ್ ನೀವು ಖಂಡಿತ ಬರಬೇಕು ಅಂತಂದ್ಬಿಟ್ಟು. ಸೊ ಆ 2 ದಿವಸ ನನಗೆ ಮೈಸೂರಿಲ್ಲ. ಆ ಗ್ಯಾಪಲ್ಲಿ ನನಗೆ ಈ ಥರ ಬೇರೆ ಆಗೋಯ್ತು. ಮತ್ತು ಅಲ್ಲಿ ಕಲೆಯವ್ರ ಅವ್ರ ಹತ್ರ ಹೋಗಿದ್ದೀನಿ, ಮದುವೆಗಂತ ಹೋಗಿರೋದು. ಬಟ್ ಅವ್ರು ಏನು ಮಾಡಿಬಿಟ್ರು, ಬ್ರೋ ಹೆಂಗೋ ಬಂದಿದ್ದೀರಾ, ಲೊಕೇಶನ್ಸ್ ಇದ್ದಾವೆ, ವಿಡಿಯೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ವಿಡಿಯೋನು ಮಾಡ್ಕೊಂಡು ಬಂದಿದ್ದೀನಿ. ಬಂದು ನೋಡಿದ್ರೆ ನಮ್ಮ ಪಾಪು ಏನಿದ್ದಾನೆ ಅವನಿಗೆ ಮೈಸೂರು ಇಲ್ದಿರಂಗೆ ಆಯಿತು. ಸೊ ಇದರ ಸಮಸ್ಯೆ ನನಗೆ ಬರ್ತಿರೋದ್ರಿಂದ ನಾನಾದರೆ ವಿಡಿಯೋ ಲೇಟಾಗಿ ಕೊಡ್ತಿದ್ದೀನಿ. ದಯವಿಟ್ಟು ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಇವತ್ತೇ ಅಲ್ಲ, ಯಾವತ್ತಿಗೂ ನಾನು ತಪ್ಪು ಮಾಡೋಕ್ಕೆ ಹೋಗಲ್ಲ. ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತೇ ಇದೆ, ಸ್ಟಾರ್ಟಿಂಗಿಂದ ನಾನು ನೋಡಿದವರು ಎಲ್ಲ ಚೆನ್ನಾಗಿ ಗೊತ್ತೇ ಇದೆ. 100K ಅಂತಾನೆ ಅಲ್ಲ, 1 ಮಿಲಿಯನ್ ಬಂದರು, 1 ಮಿಲಿಯನ್ 10 ಮಿಲಿಯನ್ ಬಂದ್ರೂ ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ. ನಾನು ಹಿಂಗೆ ಇರೋದು. ಸೊ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ವೀಡಿಯೋಸ್ ಲೇಟಾಗಿ ಆಗ್ತಿರೋದ್ರಿಂದ. ಯಾಕಂದ್ರೆ ನನಗೂ ಪ್ರಾಬ್ಲಮ್ ಆಗ್ತಿದೆ, ಮಳೆಗಳು ಇದೆ, ಮಳೆ ಇದೆ ಬೆಂಗಳೂರಲ್ಲಿ, ಅದರಿಂದ ಆಚೆ ಕಡೆ ಹೋಗಿ ವೀಡಿಯೋ ತೆಗಿಯೋಕ್ಕಾಗ್ತಿಲ್ಲ. ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂತಂದರೆ ಲೊಕೇಶನ್ ಸಾಮಾನ್ಯವಾಗಿ ಸಿಗಲ್ಲ ಫ್ರೆಂಡ್ಸ್. ಯೋಚನೆ ಮಾಡಿ ನೀವೇನೆ, ಈ ಲೊಕೇಶನ್ಸ್ ಎಲ್ಲ ಹುಡುಕ್ಬೇಕಂದ್ರೆ ಅದಕ್ಕೂ ಸ್ವಲ್ಪ ಟೈಮ್ ಹಿಡಿತಾ ಇದೆ. ಫ್ಯಾಮಿಲಿ ಇದೆ ನನಗೆ, ಅವ್ರಿಗೂ ಸ್ವಲ್ಪ ಟೈಮ್ ಕೊಡಬೇಕು, ಅದರಿಂದ ವೀಡಿಯೋಸ್ ಲೇಟ್ ಆಗ್ತಿದೆ. ವೀಡಿಯೋ ಅಂತೂ ಸ್ಟಾಪ್ ಆಗಲ್ಲ, ಖಂಡಿತ ನಾನು ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಇನ್ನೊಂದು ಗುಡ್ ನ್ಯೂಸ್ ಏನಂತಂದರೆ, ನಾನೇನಾದರೂ ಫ್ರೀ ಆಗಿದ್ದರೆ ಮಾಮ್ಸ್ ಫ್ರ್ಯಾಂಕ್ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದೆ. ಸ್ಟಾರ್ಟಿಂಗು 50K ಆದವಾಗಲೇ ನಾನು ಮಾಮ್ಸ್ ಫ್ರ್ಯಾಂಕ್ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಮೇಲೆ ನಾನು ಫ್ರ್ಯಾಂಕ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ದೆ. ಅದು ಯಾವುದೋ ಕಾರಣದಿಂದ ಸ್ಟಾಪ್ ಮಾಡಿಬಿಟ್ಟೆ ನಾನು. ಇವಾಗಾದರೆ ರೆಗ್ಯುಲರಾಗಿ ಕೊಡ್ತೀನಿ, ಅದೊಂದು ಗುಡ್ ನ್ಯೂಸು. ಅತಿ ಶೀಘ್ರದಲ್ಲಿ ಬರುತ್ತೆ. ರೆಗ್ಯುಲರಾಗಿ ನಮ್ಮ ಅಮ್ಮನ ನಾನು ಫ್ರ್ಯಾಂಕ್ ಮಾಡೋ ವೀಡಿಯೋಸ್ನೂ ಹಾಕ್ತೀನಿ, ವ್ಲಾಗ್ಸ್ ಥರ. ಸೆಕೆಂಡ್ ಚಾನಲ್ ಅದು. ಸೊ ಅದಕ್ಕೂ ನೀವು ಸಪೋರ್ಟ್ ಕೊಡ್ತೀರಾ ಅಂತ ನಾನು ನಂಬ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಅದ್ರ ಮುಖಾಂತರ ಆದರೂ ನಾನು ನಿಮಗೆ ವೀಡಿಯೋಸ್ ಲೇಟ್ ಆಗ್ದಿರಂಗೆ ಅದರಲ್ಲಾದರೂ ಒಂದು ವೀಡಿಯೋ ಬಿಡ್ತೀನಿ. ಅಲ್ಲಿ ಏನಾದರೂ ನಂದು ಲೇಟ್ ಆಯ್ತು ಅಂದರೆ ಇದರಲ್ಲಿ ಒಂದು ವೀಡಿಯೋ. ಇದರಲ್ಲಿ ಮೇನ್ ಚಾನಲಲ್ಲಂತೂ ಗೋಸ್ಟ್ ಹಂಟಿಂಗ್ ಮಿಸ್ ಆಗಲ್ಲ, ಬರ್ತಾನೆ ಇರುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಲೇಟ್ ಆದ್ರೂ ಬರುತ್ತೆ ಫ್ರೆಂಡ್ಸ್. ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ, ನಾನು ಈ ಥರ ವೀಡಿಯೋಸ್ ಮಾಡೋದ್ರಿಂದ ನಾನು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದೀನಿ. ನನಗೂ ಮೈಸೂರು ಇಲ್ದಿರಂಗೆ ಆಗೋದು, ಮನೇಲಿ ನೆಮ್ಮದಿ ಇಲ್ದಿರಂಗೆ ಆಗೋದು ಎಲ್ಲ ನನಗೂ ಆಗ್ತಿದೆ. ನಾನು ಇನ್ನೂ ಪರ್ಸ್ನಲಾಗಿ ನನಗೆ ತುಂಬಾ ನಡೀತಿದೆ, ಬಟ್ ಅದನ್ನು ಯಾವುದು ನಾನು ತಿಳ್ಸೋಕೆ ಇಷ್ಟಪಡ್ತಿಲ್ಲ. ಅದರಿಂದ ನಾನು ಆದರೆ ಒಂದು ಗುರೂಜಿನ ಮೀಟ್ ಮಾಡಬೇಕು. ಅಲ್ಲಿ ನನ್ನ ಸಮಸ್ಯೆ ಈ ಥರ ನಾನು ವೀಡಿಯೋಸ್ ಮಾಡ್ತಾ ಇದ್ದೀನಿ, ಅದರಿಂದ ಏನಾದರೂ ನನಗೆ ಪ್ರಾಬ್ಲಮ್ ಆಗ್ತಿದೆಯಾ ಅಂತ ಕೇಳಿ ಕನ್ಫರ್ಮೇಷನ್ಗೋಸ್ಕರ ನಾನೊಂದು ಗುರೂಜಿನ ಮೀಟ್ ಮಾಡಿದ್ದೀನಿ. ಸೊ ಆ ಪ್ರಾಬ್ಲಮ್ನೆಲ್ಲ ಅವ್ರ ಹತ್ರ ನಾನು ತಿಳಿಸ್ಕೊಟ್ಟೆ. ಅವ್ರನ್ನ ಭೇಟಿ ಆದಮೇಲೆ ನಿಜವಾಗ್ಲೂ ಹೇಳ್ತಿದ್ದೀನಿ ಫ್ರೆಂಡ್ಸ್, ಮಹಾಕಾಲಿಯಿಂದ ನಿಜವಾಗ್ಲೂ ಇವಾಗ ಚೆನ್ನಾಗಿದ್ದೀನಿ ನಾನು. ಗುರೂಜಿ ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವ್ರು ಮಾಡೋ ಕೆಲಸ ಏನಂತಂದರೆ, ಮಾಟ ಮಂತ್ರ, ನಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರು, ಮತ್ತು ತುಂಬ ವರ್ಷಗಳಿಂದ ಮಕ್ಕಳ ಭಾಗ್ಯ ಆಗಿರಲ್ಲ ಅಂಥವ್ರಿಗೆ, ಮತ್ತು ಕೋರ್ಟು ಕೇಸು ಅಂತ ಅಲಿತಾ ಇರ್ತಾರೆ ಅಂಥವ್ರಿಗೆ, ಮನೇಲಿ ನೆಮ್ಮದಿ ಇಲ್ದಿರೋರಿಗೆ,
ಶತ್ರು ಸಂಹಾರ ಅಂತ ಏನೋ ಮಾಡ್ತಾರೆ. ಮತ್ತೆ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ರು ಇವ್ರ ಕಡೆಯಿಂದ ಪರಿಷ್ಕಾರ ಅಂತೂ ಕೆಲವೇ ದಿನದಲ್ಲಿ ಮಾಡ್ಕೊಡ್ತಾರೆ ನಮ್ಗೆ. ಇವ್ರು ಬಂದು ವಿದ್ಯೆ ಎಲ್ಲಿ ಕಲಿತಾರೆ ಅಂತಂದ್ರೆ ಅಮರ್ನಾಥ್, ಕೇದಾರ್ನಾಥ್, ಬದ್ರಿನಾಥ್, ಕಾಶಿ ಈ ತರ ದೊಡ್ಡ ದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಇವ್ರ ಹತ್ರ ಆಶೀರ್ವಾದ ಪಡೆದು ಬಂದಿರ್ತಾರೆ. ಸೊ ಇವರು ಇತ್ತೀಚೆಗೆ ರೀಸೆಂಟ್ ಆಗಿ ಕಲ್ತು ಬಂದವರು ಅಲ್ಲ, 4 ತಲೆಮಾರುಗಳಿಂದ ಇವ್ರದ್ದು ಇದೇ ಕೆಲಸ, ಬೇರೆ ಕೆಲಸ ಬರಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ ಫ್ರೆಂಡ್ಸ್, ನಮ್ದು ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಕೆಲವೇ ದಿನದಲ್ಲಿ ಅದಕ್ಕೆ ಪರಿಹಾರ ಕೊಡಿಸ್ತಾರೆ. ಇಷ್ಟೇ ಅಲ್ಲ, ಅವ್ರು ಫೋನ್ ಮುಖಾಂತರನೂ ನಮ್ಮ ಸಮಸ್ಯೆ ತಿಳಿಸ್ಕೊಟ್ರೆ ಫೋನ್ ಮುಖಾಂತರನೂ ನಮಗೆ ಪರಿಹಾರ ಮಾಡಿಕೊಡ್ತಾರೆ. ಅವ್ರ ನಂಬರ್ ಬಂದ್ಬಿಟ್ಟು ನಿಮಗೆ ಡಿಸ್ಪ್ಲೇದಲ್ಲಿ ಕಾಣಿಸ್ತಾ ಇರುತ್ತೆ. ಇನ್ನೊಂದ್ಸಲಿ ಹೇಳ್ತೀನಿ, ಶ್ರೀ ಮಹಾಕಾಲಿ ಜ್ಯೋತಿಷ್ಯ ಕೇಂದ್ರ. ನಿಜವಾಗ್ಲೂ ಎಲ್ಲರೂ ನಂಬಿ, ನನಗಂತೂ ಒಳ್ಳೇದು ನಡೆದಿದೆ. ಅದರಿಂದ ನಾನು ಇದು ಪ್ರಮೋಷನ್ ಅಲ್ಲ ನಾನು ಮಾಡ್ತಿರೋದು, ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು. ತುಂಬ ಜನ ಆದರೆ ಸಮಸ್ಯೆದಲ್ಲಿರ್ತಾರೆ. ನನಗೆ ಒಂದು ಮೈಂಡಿಗೆ ಬಂತು ಈ ಥರ ತಿಳಿಸ್ಕೊಡೋಣ ಅಂತ ಅಂದ್ಬಿಟ್ಟು, ಅವ್ರಿಗೂ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದೀನಿ. ನಿಜವಾಗ್ಲೂ ಹೋಗಿ ಏನಾದರೂ ಸಮಸ್ಯೆ ಇದ್ದರೆ ಒಂದ್ಸಲಿ ಭೇಟಿಯಾಗಿ, ನಿಮಗೂ ಒಳ್ಳೇದಾಗಲಿ. ತುಂಬ ಕುಟುಂಬಗಳಾದರೆ ಸಂತೋಷದಿಂದ ನೆಮ್ಮದಿಯಿಂದ ಆದರೆ ಇವಾಗಿದ್ದಾರೆ. ಶ್ರೀ ಮಹಾಕಾಲಿ ಜ್ಯೋತಿಷ್ಯ ಕೇಂದ್ರ. ಸೊ ಈ ಮಠಕ್ಕೆ ಹೋಗಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಗುರುಜಿ ಬಂದ್ಬಿಟ್ಟು ತುಂಬ ಒಳ್ಳೆಯವರು. ಅಷ್ಟೇ ಅಲ್ಲ, ಅಲ್ಲಿಗೆ ಹೋಗ್ಬೇಕು, ನಾವು ಮಾಡಿಸ್ಕೊಬೇಕು. ದುಡ್ಡು, ಹಣಕಾಸು ಇದೆಲ್ಲ ತುಂಬ ದೊಡ್ಡದಾಗಿ ತುಂಬ ಜಾಸ್ತಿ ಖರ್ಚಾಗುತ್ತೆ ಅಂತ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಅವ್ರ ಕೈಯಲ್ಲಿ ಆದ್ರೇನೆ ಅವ್ರದ್ದು ಕಾಸು ಕೇಳ್ತಾರೆ, ಇಲ್ಲಾಂದರೆ ಆಗಲ್ಲ ಅಂತಂದರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ನಂಬಿಕೆ ಇಕ್ಕಿ ಹೋಗಿ, ನಿಮ್ಗೆ ಡಿಸ್ಪ್ಲೇದಲ್ಲಿ ಕಾಣಿಸ್ತಾ ಇರುತ್ತೆ ನಂಬರು. ಸೊ ಕಾಲ್ ಮಾಡಿ ಅವ್ರನ್ನಾದರೆ ಭೇಟಿ ಮಾಡಿ. ನಿಮ್ಮ ಲೈಫಲ್ಲೂ ನೆಮ್ಮದಿ ಸಿಗಲಿ ಅಂತ ಅಂದ್ಬಿಟ್ಟು ಆ ದೇವ್ರ ಹತ್ರ, ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ಅಷ್ಟೇ ಫ್ರೆಂಡ್ಸ್. ಲೊಕೇಶನ್ ಇದೇನು ಬ್ರೋ, 50 ವರ್ಷ ಆಗಿದೆ ಅಂತೆ. 50 ವರ್ಷ ಇರುತ್ತಂತೆ ಫ್ರೆಂಡ್ಸ್ ಈ ಮರಕ್ಕೆ ಆಯುಸ್. 50 ವರ್ಷ ಮರ ಇದು. ಮರ ಆದ್ರೆ ಪುಲಿಯ ಮರಮಾ ಅದು 2 ಹುಣಸಿನ ಮರದ ಸೆಂಟ್ರಲ್ ಹೋಗ್ತಾ ಇರೋದು ಇವಾಗ. ಹುಣಸೆನ್ ಮರ ಅಲ್ಲ, ಹುಣಸೆನ್ ಮರನ ಇದು? ಹೂನ್ ಬ್ರೋ, ಹುಲಿಯನ್ ಮರಮ ಇದೆ. ಹೌದಾ? ನೋಡಿ ಫ್ರೆಂಡ್ಸ್, ಹುಣಸೆನ್ ಮರ, 2 ಹುಣಸೆನ್ ಮರ ಮಧ್ಯದಲ್ಲಿ. ಏನಾಯ್ತು? செடி எல்லாம் நிறைய இருக்குதுல்ல, அந்த எலி அந்த இது சொல்லுவாங்கல்ல, அதெல்லாம் கீரிப்புள்ள பெரிச்சாளி மாதிரி இருக்குமே, அதெல்லாம் ஓடும். ಇಲಿಗಳು ಅದು ಇದು ಇರ್ಬೋದು ಅಂತ ಹೇಳ್ತಿದ್ದಾರೆ. ಸೌಂಡ್ ಬ್ರೋ, ಏನೋ ಕಟ್ಗೆ ಥರ ಏನೋ ಬಿದ್ದೈತೆ. ಇದು ಹುಣಸೆನ್ ಮರನೇ ಫ್ರೆಂಡ್ಸ್, ಎಲ್ಲ ಹುಣಸೆನ್ ಮರನೇ. ಎಲ್ಲ ಹುಣಸಿನ ಮರದ ಹತ್ರ ಕರ್ಕೊಂಡ್ಬರ್ತೀವಿ. ಏನು ಮಾಡೋಕ್ಕಾಗಲ್ಲ. ಹಂಗೆ ಏನೋ ಸೌಂಡ್ ಬರ್ತದೆ, ಅಲ್ಲೇ ಏನೋ ಸೌಂಡ್ ಬರ್ತಿದೆ. ಹಾಂ, ಎಲ್ಲಿ ಬ್ರೋ? ಹೌದು, ಜಾಕಿ ನಿಕ್ಕರು. ಯಾರಾದರೂ ಇದ್ದೀರಾ ಇಲ್ಲೇ? ಯಾರಾದ್ರೂ ಇದೀರಾ? ಜೆಟ್ಟಿ ಯಾರೋಡದೆ? ಕಾಮಿಡಿ ಮಾಡ್ತಾ ಇದ್ದೀರಾ? ಜಡ್ಡಿ ಯಾರ್ದು ಅಂತ ಕೇಳ್ತಾ ಇದ್ದೀರಾ? ಲಾಕ್ಡ್ ಬ್ರೋ, ಯಾರು ಇಲ್ಲ ಬಿಡು. ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸರಿಯಾಗಿಲ್ವಾ ಲೊಕೇಶನು? ಬ್ರೋ, ನಿಧಾನ ಬ್ರೋ, ಮುಳ್ಳ. ಓ, ದೊಡ್ಡ ಮುಳ್ಳುಗಳೇ ಇದಾವೆ ಬ್ರೋ ಇಲ್ಲಿ. பார்த்து கால் வை ப்ரோ. ஏன்னா பேட் சிச்சுவேஷன் ஆனால் கூட ரன்னிங்லாம் வேணாம். ಬ್ಯಾಡ್ ಸಿಚುವೇಶನ್ ಆದ್ರೂ ರನ್ನಿಂಗ್ ಎಲ್ಲ ಬೇಡ ಅಂತಿದ್ದಾರೆ. ಸೌಂಡ್ ಬಂದಂಗೆ ಅನಿಸ್ತು. ಏನಾಯ್ತು ಬ್ರೋ?
ಬ್ರೋ ನಮಗೆ ತಮಿಳ್ ಬರಲ್ಲ. காதல் நோயில் சிக்கிய இளைஞர்களே எய்ட்ஸ் நோயில் சிக்கி காணாமல் போய்விடாது. புரியுதா? லவ்ல மாட்டினீங்கன்னா HIV வந்துடும். ಓಕೆ ಓಕೆ ಆದರೆ ಲವ್ವಲ್ಲಿ ತಗೊಳಕೊಂಡ್ರೆ HIV ಆಗುತ್ತೆ ಅಂತ ಹೇಳ್ತಾರೆ. ಬ್ರೋ ವಾಟ್ ಈಸ್ ದಿಸ್? ஏய் என்னடா அவனுக்கு தெரியாது, அவனுக்கு சொல்லு. அன்னைக்கு வாங்கி ஊதி இருந்தியடா. ஊதி ப்ரோ உங்களுக்கு தெரியும் பலூன் பற்றி? தெரியும் பலூனா காணேரி ಅದು ಏನಕ್ಕೆ ಏನೋ ಬ್ರೋ ಹಾಂಟೆಡ್ ಲೊಕೇಶನ್ ಬಂದು ಕಾಮಿಡಿ ಮಾಡ್ತಾ ಇದ್ದೀರಾ? ಫನ್ ನೋಡ್ಲೇ தெரியுமா? ஆர் யூ ரெகுலர்? அவர் ஷை பர்சன் ஓகேவா? ப்ரோ 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 அதெல்லாம் ப்ரோ காமிக்கிறேன். இல்ல பிளர் பண்ணிடலாம். ஃபேமிலிஸ் யாராவது இதீரா? ಯಾರಾவது ಇದೀರಾ? ಅದ அந்த ರೂಮ್ தான். ಅದೇ ರೂಮ್ ಬಿಡು ಯಶವಂತ್, ಅದೇ ರೂಮ್ ಬಿಡು. ನೋಡ್ಕೊಂಡು ಹೋಗಿ ಬ್ರೋ. ನಂಬಲ್ಲ ಇಲ್ಲ நீங்க ಏನಕ್ಕಂತ ತರ್ನಿಲ್ಲ. ಏನೇನು ತೋರಿಸ್ಬಾರ್ದು ಅದೆಲ್ಲ ಇದೆ ಫ್ರೆಂಡ್ಸ್ ಇಲ್ಲಿ. ಹೌದಾ? செடி ಇಲ್ಲ இருப்பாங்க. ಅದು ಇದು ಸಾಂಗ್ ಬಿಡು ಇಲ್ಲ ಸೈಡ್ ಓಡಿದೆ ಅದೆಲ್ಲ இருக்கும். ಓಕೆ இந்த பக்கம் பில்டிங்ஸ். ಬಾಯ್ ಯಶವಂತ್. ಏನಾಯ್ತು? ಎಲ್ಲಿ ಇಲ್ಲ ಬ್ರೋ ಅಲ್ಲಿ ಐಸ್ ಮಾದ್ರಿ ಕಾಣಿಸ್ತು ಬ್ರೋ ಅಲ್ಲಿ ಐಸ್ ಕಣ್ಣು ಕಣ್ಣು ಮರಿ ಕಣ್ಣು ಥರ ಏನೋ ಕಾಣಿಸ್ತಂತೆ ಫ್ರೆಂಡ್ಸ್ ಅಲ್ಲಿ. ಕ್ಲಿಯರಾಗಿ ನೋಡ್ದಾ? ಕ್ಲಿಯರಾಗಿ ನೋಡಿದೆ ಬ್ರೋ ನಾನು. ಹಂಗೆ ಬಂತು, ಹಿಂಗೆ ನೋಡ್ತಿಂಗೆ ನೀವು ಹೋಗ್ತಾ ಇದ್ರಲ್ಲ, ಹಿಂಗೆ ಹಿಂದೆ ನೋಡಿದ ತಕ್ಷಣ ಹಿಂಗೆ ನೋಡಿ ಹಂಗೆ ಹೊಡ್ಬೇಕು ಬ್ರೋ. ಎಟ್ಟಿ ಪಾತ ಮಾದ್ರೆ ತೆಂದಿಚ್ಚ ಹಿಂಗೆ ಎಟ್ಟಿ ಪಾತ ಮಾದ್ರೆ. ಸರಿ ಬಾ, ಮಾಮೂಲಿ ಅದೆಲ್ಲ. ಹಾಂಟೆಡ್ ಲೊಕೇಶನ್ಗೆ ಬಂದರೆ ಅದೆಲ್ಲ ಮಾಮೂಲಿ. ಬಾ ನಡಿ. ಒಂದೇನ ಇದೆ, ಎಷ್ಟಿದೆ ಗೊತ್ತಾ ಇಲ್ಲಿ? ರೇಪ್ ಪ್ಲೇಸ್ ಇದು, ರೇಪ್ ಮಾಡಿರೋ ಪ್ಲೇಸ್ ಇದು. ಆಲ್ಮೋಸ್ಟ್ ಎಲ್ಲ ಕಡೆ ಈ ಥರನೇ. ನೋಡ್ತಾ ಇದ್ರೆ ಆ ಥರ. ಆಲ್ಮೋಸ್ಟ್ ಎಲ್ಲ ಕಡೆ ಹಂಗೇನೆ. ಈ ಥರ ಜಾಗದಲ್ಲೆಲ್ಲ ತುಂಬ ನಡೆಯುತ್ತೆ ಆ ಥರ. ನೋಡಿ ಫ್ರೆಂಡ್ಸ್, ಆಚೆ ಕಡೆ ಲೊಕೇಶನ್ ಹೆಂಗಿದೆ ಅಂತ. ಬಟ್ ಈ ಮರನೇ ಒಂಥರ ಆಗ್ತಿದೆ. ಸೌಂಡ್ ಬಂತು. ಏನೋ ಬಿತ್ತು. ಎಲ್ಲಾನು ಹುಣ್ಸೆಹಣ್ಣು ಮರನ ಫ್ರೆಂಡ್ಸ್. ಯಾರಾದರೂ ಇದ್ದೀರಾ ಇಲ್ಲೇ? ನೋಡಿ. ಹಲೋ, ಓಕೆ, ಹಾಂ ನೋಡ್ತೀನಿ ಹೋಗಿ ಬ್ರೋ. ನಡಿ ಯಶವಂತ್, ಯಾರಾದರೂ ಇದ್ದೀರಾ ಇಲ್ಲೇ? ನೀವು ಯಾರಾದರೂ ಇಲ್ಲೇ ಇದ್ದರೆ ನಮ್ಮ ಕಣ್ಮುಂದೆ ಬರ್ಬೋದು. ನೋಡಿ ಫ್ರೆಂಡ್ಸ್ ಹೆಂಗಿದೆ ಲೊಕೇಶನು. ಯಪ್ಪ ಮಿಷನ್ ಮರ. ಸರಿ ಬಾ, ನೀನು ಸಿಂಗಲಾಗಿ ಹೋಗ್ಬೇಡ, ಬಾ ಸಪ್ರೇಟಾಗಿ ಹೋಗ್ಬೇಡ. ಓಕೆ.
ಏನೋ ಸೌಂಡ್ ಬರ್ತಿದೆ ಅಲ್ಲಿ, ಬಾಕಲು ಬಡಿಯೋ ಥರ ಸೌಂಡ್ ಬಂತು. ಹಂಗೆ ಬ್ರೋ ಬಂದಿದ್ದು. ಅಲ್ವಾ? ಬಾಕ್ಲು ಮುರಿಯೋ ಥರ ಬ್ರೋ ಬಂದಿದ್ದು. ಬಾಕ್ಲೇನೋ ಬಡಿಯೋ ಥರ ಸೌಂಡ್ ಕ್ಲಿಯರಾಗಿ ಬಂತು ಬ್ರೋ. ಬ್ರೋ ಡೋರ್ ನಾಕಿಂಗ್ ಸೌಂಡ್, டோர் நாக்கிங் சவுண்ட் இயர். நிஜமா? ஆமாம். ಫ್ರೆಂಡ್ಸ್ ಡೋರ್ ಬಡಿಯೋ ಥರ ಸೌಂಡ್ ಬಂತು. ಹಾಂ ಆಗಿದೆ ಸೌಂಡ್ ಕ್ಯಾಪ್ಚರ್ ಆಗಿದೆ. ಹಾಂ ಸೂಪರ್. ಬಾ ಬಾ. ಹಲೋ ಯಾರು ಇವಾಗ ಬಾಕಲ್ ಬಡಿಯೋ ಥರ ಸೌಂಡ್ ಮಾಡಿದ್ರಿ? ಯಾರಾದರೂ ಇದ್ದೀರಾ ಇಲ್ಲಿ? ಏನಾಯಿತು? ಕೂದಲು ಅನ್ಕೊಂಡೆ ಬ್ರೋ. ಇದಾ? ಅಮ್ಮ ಏನು ಬ್ರೋ ಈ ಥರ ಇದೆ? ಬಿಡು ಹೆವಿ ಆಂಟೆಡ್, ಸಖತ್ ಸೈಕು. ಇದು ನಮ್ಮ ಸೌಂಡ್ ಏನೋ ಬಂತು. ಯಾರೋ ರಿಪ್ಲೈ ನೋಡಿ ಏನಾಯ್ತು? ಯಾರೋ ಯಾರದೆ ಬ್ರೋ? ಬ್ರೋ ಬ್ರೋ ಹೌದು ಬ್ರೋ. ಹಿಂಗೆ ಸೌಂಡ್ வந்துச்சு டம்முன்னு. ப்ரோ லைட் மாத்து ப்ரோ, இது blur மாதிரி ஆகுது. blur எஃபெக்ட். ஓகே இது கன்ஃபார்ம் தான இல்ல? ப்ரோ ஜஸ்ட் நவ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್, ಆಟೋಮೆಟಿಕ್ ಡೋರ್ ಶೇಕ್ ಆಗೋ ಥರ ಸೌಂಡ್. ಅಯ್ಯೋ ಅದು ಭಯಂಕರ ಮಾಡ್ತೀರಾ? ಯಾರು ನೀವು ಇಲ್ಲೇ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿದೆ. ಏನಾಯ್ತು ಬ್ರೋ? ಏನಾಯ್ತು? ಡೋರ್ அப்படியே ತೆರಿಚಿ ಓಪನ್ ಆಯ್ತು ಬ್ರೋ. ಆಮಾ ನಮ್ಮತ್ತೆ ಹೌದು, ಡೋರ್ ಆಟೋಮೆಟಿಕ್ ಓಪನ್ ಆಗ್ತಿದೆ. ಕ್ಯಾಮೆರಾ ಕ್ಯಾಪ್ಚರ್ ಆಗ್ತಿದೆ. ಆಯ್ತಾ ನಿಮ್ದ್ರಲ್ಲಿ? ಬ್ರೋ ಫ್ರೆಂಡ್ಸ್ ಇಲ್ಲಂತೂ ನಿಜವಾಗ್ಲೂ ತುಂಬ ಭಯಂಕರವಾಗಿ ನಡೀತಿದೆ. ಡೋರ್ಗಳೆಲ್ಲ ಆಟೋಮೆಟಿಕ್ ಓಪನ್ ಆಗ್ತಿದೆ. ಯಾರು ಇಲ್ಲ ಬ್ರೋ. ಬ್ರೋ இந்த சைடு ப்ரோ இது பாருங்க ಕ್ಲೋಸ್ ಆಗಿದೆ ಬ್ರೋ. ಇದು ಓಪನ್ ಆಯ್ತು ಬ್ರೋ. ಸತ್ಯಮಾ ಓಪನ್ ಆಯ್ತು ಬ್ರೋ. ಓಪನ್ ಆಯ್ತು ಕನ್ಫರ್ಮ್. இந்த சைடே தான். ಏನಾಯ್ತು? ಏನಾಯ್ತು ಬ್ರೋ? ಏನಾಯ್ತು? ನಡಿ ಬ್ರೋ, ನಡಿ ಬ್ರೋ. ಯಾವ ಡೋರ್ ಅಂತ ಗೊತ್ತಾಗ್ಲಿಲ್ವಾ? ಓಕೆ ಯಾರಿಲ್ಲ ಬ್ರೋ ಇಲ್ಲಿ.
ಫ್ರೆಂಡ್ಸ್ ನೋಡಿ, ನಾವಿವಾಗ ಏನು ಮಾಡ್ತಿದ್ದೀರ ಅಂತಂದರೆ ಎಲ್ಲ ಡೋರು ನಮಗೆ ನಾವಿವಾಗ ಏನು ಮಾಡ್ತಿದ್ದೀರ ಅಂತಂದರೆ ಎಲ್ಲ ಡೋರು ಕ್ಲೋಸ್ ಆ್ಯಂಡ್ ಓಪನ್ ಆಗೋ ಥರ ಅನಿಸ್ತಿದೆ, ಬಾಗಿಲು ಮುಚ್ಕೊಂಡು ತೆಗಿಯೋ ಥರ. ಅದರಿಂದ ನಾವು ಎಲ್ಲರೂ ಒಂದೊಂದು ರೂಮಲ್ಲಿ ಆದರೆ ನಿಂತ್ಕೊತೀರಿ. ಇವಾಗ ಏನು ನಡೆಯುತ್ತೆ, ಯಾರು ಕ್ಲೋಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. கைஸ் ஆக்சுவலாக இந்த இடத்துல 4 பேர் இருக்கிறோம். 1 2 3 4. நாங்கள் 4 பேர் மட்டும்தான் இருக்கிறோம். ஆனால் ஓவராக ஆகுது. எங்கே 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 இந்த டோரு கன்ஃபார்மா கேப்சர் பண்ண கன்ஃபார்மா கேப்சர் பண்ண ಅಲ್ಲೇ ಇದ್ದೀನಿ ಬ್ರೋ. கன்ஃபார்மா இப்படியே வச்சு கேப்சர் கரெக்ட் ஆச்சா? அப்படியே நான் ஃபுல் ரொட்டேஷன் வச்சிடுறேன். ಓಕೆ ஆளுக்கு ஒரு ரூம். இதா இவர் இங்க இருக்கிறாரு. நான் இங்க பார்த்து கிளியரா? இதா அங்க பாத்துக்கோ, அங்க பாத்துக்கோ, இங்க பாத்து எல்லாத்தையும் பாத்துக்கோ. கிளியர். நான் என்ன பண்றேன், ஃபர்ஸ்ட் அந்த பக்கம் வந்தோம்ல அதே மாதிரி வரேன். ಓಕೆ வரேன், ஃபுல்லா இதை பாக்குறேன். நீங்க இந்த ரூம்ல இருங்க, நீங்க எதுக்கு அங்கே இருங்க. ஏன்னா வரப்ப தானே என்ன ஆகுது, வரப்ப என்ன ஆச்சுன்னா நீ அங்க கேப்சர் பண்ணிடு. ಓಕೆ நான் இப்போ போறப்ப ஆச்சுன்னா நீ பண்ணிடு. நான் டீல் இருந்து வரப்ப ஆச்சுன்னா நீ பண்ணிடு. ஓಕೆ டீலா? ಓಕೆ ಡೀಲ್ ಬ್ರೋ, ಡೀಲ್. டீலா? பார்க்கலாம் ப்ரோ. பார்க்கலாம். பார்க்கலாம் ப்ரோ. பார்த்து ப்ரோ. ಯಾಕೆ ಈ ಥರ ಮಾಡ್ತಿದ್ದೀರಾ? ಯಾರು ನಿಮ್ಗೆ ಧೈರ್ಯ ಇದ್ರೆ ನಮ್ಮ ಮುಂದೆ ಬನ್ನಿ. ಯೋ ತಲ ಯಶವಂತ ಯಶವಂತ್, ಯಶವಂತ್ ಹೆಂಗ ಬ್ರೋ? ಯಶವಂತ ಯಶವಂತ್ ಹಾ ಅವ್ರು అందరూ ಮುಂದೆ ಫೋನ್. ಯಶವಂತ್, ನೀನು ಯಾಕೆ ಈ ಕಡೆ ಬಂದೆ? ನೀನು ಆ ಕಡೆ ಸುತ್ಕೊಂಡ್ ಬಂದ? ಹ್ಞೂ ಬ್ರೋ, ಈ ಕಡೆಯಿಂದ ಬಂದ್ರು. ನೀ ವಾ ಅಂತ ಪಾರ್ತು ಬ್ರೋ ಹಿಂಗೆ ವಿಲಾಡಿ ಕಾಮಿಸಿದ್ರು. எல்லாரும் பொசிஷன் மாறாம பொசிஷன் ப்ரோ வா ப்ரோ பாரு நீ குச்சிடலாம் ப்ரோ. நீ பாரு இந்த அந்த ரூம் டேக் ப்ரோ. நான் குடிக்கிறேன் இங்கே இருந்து ப்ரோ ரூம் குள்ள போ ப்ரோ. ப்ரோ ಓಕೆ ಫ್ರೆಂಡ್ಸ್, ಎಕ್ಸ್ಟ್ರೀಮ್ ಆಗಿ ನನ್ನ ಬೆನ್ನಿಂದನೇ ಯಾರೋ ಕ್ಲೋಸ್ ಮಾಡಿದ್ದಾರೆ ಅವರು, ಯಾರಂತ ಗೊತ್ತಿಲ್ಲ. ಯಾರಂತ ಗೊತ್ತಿಲ್ಲ ಫ್ರೆಂಡ್ಸ್. ಏನು ನಡೀತಿದೆ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ಹೇಳಿ, ನಾವು ಬಂದಿರೋದೇ ಅದಕ್ಕೋಸ್ಕರ, ಬೇಕಾದ್ರೆ ನಾವು ಮಾಡಿಕೊಡ್ತೀರಿ. ಇಲ್ಲೇನೋ ಕಿಟಕಿ ಇದೆ, ಇದನ್ನು ತೆಗ್ದಿದ ತಕ್ಷಣ ಯಾರಾದರೂ ಬರಬೇಕು ಮುಂದಕ್ಕೆ. ಓಪನೇ ಆಗ್ತಾಯಿಲ್ಲ. ಓಯ್, ನೀಯಾ ಬ್ರೋ? ನೀವು ಹಾಕಿತ್ತು ಇದು ಪೋಟಂದು ತಿರ್ಸ್ಬೇಡಿ. ಏನು ಬ್ರೋ ನಡೀತಿದೆ ಇಲ್ಲಿ? ಏನು ಅರ್ಥ ಆಗ್ತಾ ಇಲ್ಲ. ಏನು ನಡೀತಿದೆ ಒಂದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಈ ಕಟ್ಟಿನೂ ಬಂದು ಬಿದ್ದೈತೆ. கன்ஃபார்ம் ப்ரோ. இப்பதான் நான் பார்த்துட்டு வரேன். அம்மா பார்த்து 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 ಏನಾಯ್ತು? ಕ್ಯಾಮ್ರಾ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ ಗೊತ್ತಾಗ್ತಿದೆ. ಸೌಂಡ್ ಬರ್ತಿದೆ, ಸೌಂಡ್ ಬರ್ತಿದೆ, ಸೌಂಡ್ ಬರ್ತಿದೆ ಕ್ಲಿಯರಾಗಿ. ಕ್ಲಿಯರಾಗಿ ಕೇಳಿಸ್ತಿದೆ ವಾಯ್ಸು, ಕ್ಲಿಯರಾಗಿ ಕೇಳಿಸ್ತಿದೆ.
ಫ್ರೆಂಡ್ಸ್. ಇದು ಕ್ಲೋಸ್ ಆಗಿದೆ ಬ್ರೋ. ಯಾರು ಇಲ್ಲ ಬ್ರೋ, ಕನ್ಫರ್ಮ್ ಯಾರಿಲ್ಲ. ಬ್ರೋ ಕ್ಲಿಯಾರಿಟಿ ನಮ್ಮ ಮುಂದೆನೇ ಬಂತು ಬ್ರೋ. ಇದು ಕನ್ಫರ್ಮ್ ಯಾರಿಲ್ಲ, ಕನ್ಫರ್ಮ್ ಯಾರೇ ಇಲ್ಲ. அப்படியே வா, 4 பேர் வா. நீ வாயா வாயா. இல்ல வா வா. ಫ್ರೆಂಡ್ಸ್ ಆ್ಯಕ್ಚುಲಿ ಏನು ನಡೀತಿದೆ ಅಂತಂದರೆ ನೈಟ್ ವಿಷನ್ வா வா வா. மேட்ரு இருக்குது வா. ಮ್ಯಾಟ್ರ್ ಇರುತ್ತಾ ಏನೋ ನೈಟ್ ವಿಷನ್ ಅಲ್ಲೇ ಇಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. என் மைண்டே வந்து ஒர்க் ஆகலை, சத்தியமாக ஒர்க் ஆகலை, 1% கூட ஒர்க் ஆகலை. நம்ம என்ன பண்ணலாம், வந்து வந்தோம்மா, ஃபர்ஸ்ட் ஒரு வீடை பார்த்தோம்மா, ஆமாம், ரெண்டாவது ஒரு வீடை பார்த்தோம்மா, ಹೌದು, இது 3வது வீடு, 3rd ஹவுஸ் ஒன்லி. உள்ளே வந்தோம், இப்படி தானே போனோம், ಹೌದು, போயிட்டு வந்தோம். ஆமாம், போன வழியிலையும் ஆச்சு, நம்ம எதிர் வழியிலையும் ஆச்சு, பின்னாடி வழியிலையும் ஆச்சு. ಹೌದು, 3. இப்போ திரும்ப அதே மாதிரி போகலாம். இது ஆக்சுவலாக நடக்குது தானே, இப்படி நடக்குது தானே? ಹೌದು. ಇಲ್ಲ ನಾನಾ ಏನ ಬ್ರಹ್ಮ ಮರಿ? ಇಲ್ಲ ನಡೀತಿದೆ ಕನ್ಫರ್ಮ್ ಕನ್ಫರ್ಮಾ? ಪಕ್ಕ ನಡೀತಿದೆ ಬ್ರೋ. ಕನ್ಫರ್ಮ್ ಪಕ್ಕ 100% ಬ್ರೋ. ಕನ್ಫರ್ಮ್ ನಡೀತಿದೆ, ಕನ್ಫರ್ಮ್ நடக்குது. ஓகே இல்லடா, இல்யூஷன்லாம் எதுவும் இல்லை எனக்கு. ಇಲ್ಲ எல்லாருக்குமே இல்யூஷன், எல்லாருக்கும் இல்யூஷன்லாம் கிடையாது. எல்லாருக்கும் நடந்துதான். ನಮ್ಮ ಮುಂದೆನೇ ಕಾಣಿಸಲ್ವಾ ಬ್ರೋ ಅದು? ನಮ್ಮ ಮುಂದೆನೇ ಇತ್ತಲ್ಲ, ನಮ್ಮ ಮುಂದೆನೇ ಕಾಣಿಸಲ್ವಾ ಅದು? நைட் விஷன் கேமரா அங்கே தான் வச்சுக்கணும். ಫ್ರೆಂಡ್ಸ್ ಅವ್ರು ಏನಂತಿದ್ದಾರೆ ಅಂದರೆ ಇದು ನನ್ನೊಬ್ಬನ ಭ್ರಮೆಣ ಇಲ್ಲಾಂದರೆ ಎಲ್ಲರಿಗೂ ಹಂಗೆ ಆಗ್ತಿದೆಯಾ? ಬ್ರೋ ಬನ್ನಿ ಬ್ರೋ, ಏನಾದರೂ ಫ್ರೆಂಡ್ಸ್ ಅವ್ರೇನಂತಿದ್ದಾರೆ ಅಂತಂದರೆ ನನ್ನೊಬ್ಬನಿಗೆ ಹಿಂಗೆ ನಡೀತಿದೆಯಾ ಇಲ್ಲಾಂದರೆ ಎಲ್ಲರಿಗೂ ಈ ಥರ ಎಲ್ಲರಿಗೂ ಹಿಂಗೆ ನಡೀತಿದೆಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ರು. ಎಲ್ಲರಿಗೂ ಆ ಥರನೇ ಬ್ರೋ ಆಗ್ತಿರೋದು. ಸರಿ ಬ್ರೋ, ಇವಾಗಾದರೆ ನಾವು ಫಸ್ಟ್ ಮನೆ, ಸೆಕೆಂಡ್ ಮನೆ, ಇದು 3ನೇ ಮನೆ. ಇವಾಗ ಹೆಂಗೆ ಹೋದ್ರೋ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದೇ ಥರ ಹೋಗೋಣ, ಅದೇ ಥರ ನಡೆಯುತ್ತಾ ಅಂತ ನೋಡೋಣ. ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಅದೇ ಥರ ನಡೆಯುತ್ತಾ ಅಂತ ನೋಡೋಣ ಅಂತ ಇವಾಗ. ಹೌದು, ನೈಟ್ ವಿಷನ್ ಅಲ್ಲೇ ಇಕ್ಬಿಟ್ಟು ಬಂದಿದ್ದೀರಿ. ಏನಾದರೂ ಕ್ಯಾಪ್ಚರ್ ಆದರೆ ಅದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಹೆಂಗಾದರೆ ಹೋದ್ರೆ ಇವಾಗೂ ಹಂಗೆ ಹೋಗ್ತೀರಿ ಫ್ರೆಂಡ್ಸ್. ಸಾಕು, எதுவும் மன பிராந்தில இல்ல, கன்ஃபார்மா இதுதான் இல்ல, கன்ஃபார்ம். ನಾವು ಪಾತನಾ ಸರಾಗಿ ಹೋಗಿ இங்கதான் ப்ரோ. ಹೌದು ಬ್ರೋ, ಯಾರು ಇಲ್ಲ. ಹೌದು ஏய் ஓய் ಶಿಫ್ಟ್ ಆಗ್ತಾ ಇದೆ. ಸೌಂಡ್ ಹೋಗ್ತಾರೆ ಒಂಥರ ಬಂತು. ಅದು ತುಳ್ಬಿಟ್ಟು ನಗ್ತಂಗೆ ಸೌಂಡ್. ಹೌದಾ? யார் இங்க இருக்கா? ಬಿತ್ತು. ಬ್ರೋ ಮೇಲೆ ಇದೆ ಯಾರು? ஒரு கேமரா இங்க ஃபிக்ஸ் பண்ணு, ஒரு கேமரா இங்க ஃபிக்ஸ் பண்ணு. ಯಾರು ಈ ಥರ ಮಾಡ್ತಿದ್ದೀರಾ? ஏய் ನೀವು ಯಾರಾದರೂ ಇದ್ರೆ ನಮ್ಮ ಮುಂದೆ ಬರ್ಬೋದು. உன்னை அச்சே சா வச்சிரும் நானு. எங்கேயோ இல்ல. ಹೌದು, ಅಲ್ಲೆಲ್ಲೋ ಸೌಂಡ್ ಬರ್ತಿದೆ ಫ್ರೆಂಡ್ಸ್. ಏನು ಬ್ರೋ ಈ ಥರ ಆಟ ಆಡಿಸ್ತಿದೆ ನೋಡಿ. ಇವಾಗ ಅಲ್ಲೆಲ್ಲೋ ಬರ್ತಿದೆ ಸೌಂಡು. ನೈಟ್ ವಿಷನ್ ಇದೆಯಾ? அங்க புடி. ಏನ್ ನಡೀತಿದೆ ಅಂತ ಅರ್ಥ ಆಗ್ತಲ್ಲ. ಎನ್ನ ನಡೀದಂಡೆ ಒಣ್ಣುಮೇ ಪುರ್ಲೆ ಫ್ರೆಂಡ್ಸ್. ನಿಜವಾಗ್ಲೂ ಸೀರಿಯಸ್ ಆಗಿ ಏನು ನಡೀತಿದೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಕೋಪನೂ ಬರ್ತಾ ಇದೆ, ಒಂದು ಕಡೆ ಏನಾಗ್ತಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ.